ರಾಜ್ಯದಾದ್ಯಂತ ಮಾತೃಶ್ರೀ ಅಮ್ಮನವರ ಹುಟ್ಟುಹಬ್ಬ ಆಚರಣೆ. ಮಂಡ್ಯ ಜಿಲ್ಲೆಯ 527 ಮಾಸಾಸನ ಫಲಾನುಭವಿಗಳಿಗೆ ಹಣ್ಣು ಹಂಪಲ ವಿತರಣೆ. ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯರಾದ ಎಂ ಶಿವಕುಮಾರ್ ಹೇಳಿಕೆ. ಮಾತೃಶ್ರೀ ಅಮ್ಮನವರು ಜ್ಞಾನ ವಿಕಾಸ ಯೋಜನೆಯ ಮೂಲಕ ಲಕ್ಷಾಂತರ ಬಡ ಮಹಿಳೆಯರಿಗೆ ನೆರವು. ಯೋಜನಾಧಿಕಾರಿ ಲೋಕೇಶ್ ಹೇಳಿಕೆ. ರಾಜ್ಯದಾದ್ಯಂತ ಶ್ರೀಕ್ಷೇತ್ರ ಧರ್ಮಸ್ಥಳದ ಮಾತೃಶ್ರೀ ಅಮ್ಮನವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು, ಸೇವಾ ಕಾರ್ಯಕರ್ತರು ಸಡಗರ ಸಂಭ್ರಮದಿಂದ ಆಚರಿಸುತ್ತಿದ್ದು, ಮಂಡ್ಯ ಜಿಲ್ಲೆಯ ಮಳವಳ್ಳಿ, ಮಂಡ್ಯ, ನಾಗಮಂಗಲ, ಮದ್ದೂರು, ಹೊಸಳ್ಳಿ, ಭಾರತೀನಗರ ಸೇರಿದಂತೆ 6 ವಲಯ ವ್ಯಾಪ್ತಿಯಲ್ಲಿ ಒಟ್ಟು 527 ಮಾಸಾಸನ ಫಲಾನುಭವಿಗಳಿಗೆ ಹುಟ್ಟುಹಬ್ಬದ ಅಂಗವಾಗಿ ಗುರುವಾರ ಹಣ್ಣು ಹಂಪಲ ವಿತರಿಸಿ ಶುಭ ಹಾರೈಸಲಾಯಿತು ಎಂದು ಅಖಿಲ ಕರ್ನಾಟಕ ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯರಾದ ಎಂ ಶಿವಕುಮಾರ್ ತಿಳಿಸಿದರು. ಮಾತೃಶ್ರೀ ಅಮ್ಮನವರ ಜನ್ಮದಿನ ಆಚರಣೆ ಮಾಡುತ್ತಿರುವುದು ನಮ್ಮೆಲ್ಲರ ಪುಣ್ಯವಾಗಿದೆ. ಪೂಜ್ಯ ಕಾವಂದರ ದಿವ್ಯ ಶಕ್ತಿಯಾಗಿ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಜ್ಞಾನ ವಿಕಾಸ ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ಮೂಲಕ ಸಮಾಜದ ಕಟ್ಟ ಕಡೆಯ ನಿರ್ಗತಿಕ ಮಹಿಳೆಯರಿಗೆ ಆಸರೆಯಾಗಿ ಸಾಮಾಜಿಕ ನ್ಯಾಯ ಒದಗಿಸುವಲ್ಲಿ ಕೆಲಸ ಮಾಡುತ್ತಿರುವುದು ಮಾದರಿ ಎಂದರು. ಇದೇ ಸಂದರ್ಭದಲ್ಲಿ ಯೋಜನಾಧಿಕಾರಿ ಲೋಕೇಶ್ ಮಾತನಾಡಿ, ಜ್ಞಾನ ವಿಕಾಸ ಯೋಜನೆಯ ಮೂಲಕ ರಾಜ್ಯದ ಲಕ್ಷಾಂತರ ಬಡ ನಿರ್ಗತಿಕ ಮಹಿಳೆಯರಿಗೆ ಜೀವನ ರೂಪಿಸಿದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಾತೃಶ್ರೀ ಅಮ್ಮನವರ ಜೀವನ ಸೇವೆ ಕೊಡುಗೆ ಯೋಜನೆಗಳು ದಾರಿದೀಪವಾಗಿವೆ ಎಂದರು. ಪಟ್ಟಣದ NS ಬಡಾವಣೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಮಾತೃಶ್ರೀ ಅಮ್ಮನವರ ಜನ್ಮದಿನದ ಅಂಗವಾಗಿ ಆಯೋಜಿಸಿದ್ದ ಮಾಸಾಸನ ಫಲಾನುಭವಿಗಳಿಗೆ ಹಣ್ಣು ಹಂಪಲ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಮಾತೃಶ್ರೀ ಅಮ್ಮನವರು ಜ್ಞಾನ ವಿಕಾಸ ಯೋಜನೆಯಲ್ಲಿ ಸುಮಾರು 30 ಕಾರ್ಯಕ್ರಮಗಳ ಮೂಲಕ ಬಡ ನಿರ್ಗತಿಕ ಮಹಿಳಾ ಸಮುದಾಯಕ್ಕೆ ನೆರವಾಗುವಂತಹ ಸೌಲಭ್ಯಗಳನ್ನು ಅವರ ಮನೆ ಬಾಗಿಲಿಗೆ ನೀಡುತ್ತಿದ್ದಾರೆಂದರು. ಕಾರ್ಯಕ್ರಮದಲ್ಲಿ ಕೃಷಿ ಅಧಿಕಾರಿ ಶೈಲಾ, ಮೇಲ್ವಿಚಾರಕಿ ಪ್ರವೀಣಾ, ಸೇವಾ ಪ್ರತಿನಿಧಿ ರೂಪುಣಿ ಸೇರಿದಂತೆ ಮಾಸಾಸನ ಫಲಾನುಭವಿಗಳು, ಸ್ಥಳೀಯ ಮುಖಂಡರು, ಸ್ವಸಹಾಯ ಸಂಘದ ಮಹಿಳಾ ಸದಸ್ಯರು ಉಪಸ್ಥಿತರಿದ್ದರು. ವಿಶೇಷ ವರದಿ ಮಾಗದೂರು ಎಂ ಶಿವಕುಮಾರ್, ಮಾಮರ ಮೀಡಿಯಾ, ಮಳವಳ್ಳಿ. ಅವ್ರ ಬರ್ತಡೇ ಏನು ಹೇಳ್ತೀರಿ ಅವರಿಗೆ? ಹುಟ್ಟುಹಬ್ಬ 100 ಆಯುಷ್ ಚೆನ್ನಾಗಿ ಇಟ್ಕೊಂಡಿರ್ಲಿ, ಅವ್ರನ್ನ ನಮ್ಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ ಸರ್. ನಮ್ಮ ಸಹಾಯ ನಮ್ಗೆ ಒಳ್ಳೇದು ಮಾಡಲಿ. ಅವರ ಹುಟ್ಟುಹಬ್ಬ ಆ ಪ್ರಯುಕ್ತ ಮಾಸಾಸನ ನೀಡುವಂಥ ಫಲಾನುಭವಿಗಳಿಗೆ ಹಣ್ಣು ಹಂಪಲು ವಿತರಣಾ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡು ರಾಜ್ಯಾದ್ಯಂತ ಈ ಕಾರ್ಯಕ್ರಮ ಮಾಡ್ತೀವಿ. ಮಳವಳ್ಳಿ ತಾಲೂಕಲ್ಲಿ 111 ಫಲಾನುಭವಿಗಳು ಮಾಸಾಸನ ಪಡೆಯುವ ಫಲಾನುಭವಿಗಳಿದ್ದಾರೆ. ಅವರಿಗೆ ಇವತ್ತು ಈ ಕಾರ್ಯಕ್ರಮದ ಅಡಿಯಲ್ಲಿ ನಾವು ಹಣ್ಣು ಹಂಪಲು ವಿತರಣೆಯನ್ನು ಮಾಡ್ತಿದ್ವಿ. ಹಾಗೆ ಅದು ಯಾರಿಗೂ ಕೂಡ ಅದು ಸಿಗ್ತಿಲ್ಲ, ಹಾಗಾಗಿ ಈಗ ಯಾರು ಕೊಡುವವರಿಲ್ಲ. ಹಾಗೆ ನಮ್ಮ ಸಂಸ್ಥೆ ಮೂಲಕ ಅವರಿಗೆ ಪ್ರತಿ ತಿಂಗಳು ಕೂಡ 1,000 ರೂಪಾಯಿಗೆ ಮಾಸಾಸನ ಕೂಡ ಕೊಡ್ತೀವಿ. ಅದರೊಟ್ಟಿಗೆ ವಾಸದಲ್ಲಿ ಮನೆ ಅಂತ ಹೇಳಿಕೊಂಡು ಯಾರು ಮನೆ ಇಲ್ಲವ ಮಾಸಾಸನ ಪಡ್ಕೊಳ್ಳುವವರಿಗೆ ವಾಸದಲ್ಲಿ ಮನೆ ಕೂಡ ಕಟ್ಟಿಕೊಡುವಂಥ ಕಾರ್ಯಕ್ರಮ ಆಗುತ್ತೆ. ಈಗಾಗಲೇ ನಮ್ಮಲ್ಲಿ ಮಳವಳ್ಳಿ ತಾಲೂಕಿನ ಚಿಕ್ಕಮಲ್ಗೂಡಲ್ಲಿ ಒಂದು ಮನೆ ಫಿನಿಶ್ ಅಂತ ಅಲ್ಲಿ ಆಗಿದೆ. ಇನ್ನೊಂದು ವಾರದ ಒಳಗೆ ನಾವು ವಿತರಣಾ ಕಾರ್ಯ ಕೂಡ ಮಾಡಲಿಕ್ಕಿದ್ದೇವೆ. ಹಾಗಾಗಿ ಇಂಥ ಸಮಾಜಮುಖಿ ಕಾರ್ಯಕ್ರಮವನ್ನು ಮಾತೃಶ್ರೀ ಅಮ್ಮನವರು ಮತ್ತು ಪುರುಷರು ಮಾಡ್ತಿದ್ದಾರೆ. ಇದರಿಂದಾಗಿ ತುಂಬ ಫಲಾನುಭವಿಗಳಿಗೆ ಅನುಕೂಲ ಆಗಿದೆ. ಇವತ್ತು ಜೀವನವನ್ನು ಕೂಡ ನಡೆಸಿಕೊಂಡಿದ್ದಾರೆ. ಇವತ್ತು ಕೆಲವೊಂದು ಸರಿ ನಾವು ಹೋದಾಗ ಕಣ್ಣೀರಿಡ್ತಾರೆ. ನಮ್ಮನ್ನು ನೋಡೋರು ಯಾರು ಇರೋದಿಲ್ಲ, ಧರ್ಮಸ್ಥಳದವ್ರು ನಮ್ಮನ್ನು ನೋಡಿಕೊಳ್ತಾರೆ. ಚೆನ್ನಾಗಿ ನಮಗೆ ಒಂದು ಹೊತ್ತಿನ ಊಟಕ್ಕಾದರೂ ಅವರು ಸಹಾಯ ಮಾಡ್ತಿದ್ದಾರೆ ಅಂತೇಳಿ ನಮ್ಮಲ್ಲಿ ಕಣ್ಣೀರು ಇಡ್ತಾರೆ. ಅಂದರೆ ಆ ಕಣ್ಣೀರು ಸಂತೋಷದ ಕಣ್ಣೀರು ಕೂಡ ಹಾಗೆ ಇರ್ತದೆ. ಹಾಗಾಗಿ ಅವರಿಗೂ ಕೂಡ ಮುಂದೆ ಆರೋಗ್ಯವನ್ನು ಮಂಜುನಾಥ ಸ್ವಾಮಿ ಕಾಪಾಡಲಿ, ಪೂಜ್ಯ ದಂಪತಿಗಳ ಆಶೀರ್ವಾದ ಇರಲಿ ಅಂತ ತಿಳ್ಕೊಂಡು ನನ್ನ ಮಾತು ವಿರಾಮ. ಓಂ ಶ್ರೀ ಮಂಜುನಾಥಾಯ ನಮಃ. ಶ್ರೀಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿಗಳಾದ ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರ ಹಾಗೂ ಮಾತೃಶ್ರೀ ಅಮ್ಮನವರ ಪಾದಾಭಿವಂದನೆ ನಮಸ್ಕರಿಸುತ್ತಾ ಈ ದಿನ ಒಂದು ಪುಣ್ಯದ ದಿನ ಅಂತ ಹೇಳ್ಬೋದು. ಯಾಕೆಂದರೆ ಮಾತೃಶ್ರೀ ಅಮ್ಮನವರ ಜ್ಞಾನ ವಿಕಾಸ ಯೋಜನೆಯಡಿಯಲ್ಲಿ ಗ್ರಾಮೀಣ ಪ್ರದೇಶದ ನಿರ್ಗತಿಕ ಮಹಿಳೆಯರಿಗೆ, ಲಕ್ಷಾಂತರ ಮಹಿಳೆಯರಿಗೆ ಆಸರೆಯಾಗಿ ಪ್ರತಿಯೊಂದು ಅವರಿಗೆ ಮೂಲಭೂತ ಸೌಲಭ್ಯ ಏನು ಕೊಡಬೇಕು, ಎಲ್ಲ ರೀತಿಯಲ್ಲಿ ವಾತ್ಸಲ್ಯ ಮನೆ ಆಗಿರ್ಬೋದು, ಮಾಸಾಸನ ಇರ್ಬೋದು, ಅವರಿಗೆ ಒಂದು ಪಾತ್ರೆ ಇಲ್ಲ ಅಂದರೆ ಪಾತ್ರೆ ಕೊಡುವಂಥ ವಿಚಾರ ಆಗಲಿ, ಬಟ್ಟೆ ಬೆಡ್ಶೀಟ್ ಕೊಡುವಂಥ ವಿಚಾರ ಆಗಲಿ, ಕಟ್ಟ ಕಡೆಯ ವ್ಯಕ್ತಿಗೂ ಸುಧಾ ಆ ಕಷ್ಟಗಳನ್ನ ಅರಿತು ಮಾತೃಶ್ರೀ ಅಮ್ಮನವರು ಒಂದು ಸೇವೆ ಸಲ್ಲಿಸ್ತಾ ಇದ್ದಾರೆ. ಅದು ಈ ನಾಡಿನ, ಈ ರಾಜ್ಯದ ಪುಣ್ಯ ಅಂತ ಹೇಳ್ಬೋದು. ಮಾತೃಶ್ರೀ ಅಮ್ಮನವರ ಇನ್ನೂ 106 ವರ್ಷ ಆಯಿಸ್ಕೊಳ್ಳಿ, ಶ್ರೀ ಮಂಜುನಾಥ ಕೃಪೆ ಎಲ್ಲರ ಮೇಲೆ ಇರಲಿ ಅಂತ ಈ ಸಂದರ್ಭ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ವಂದನೆಗಳು.